ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯುತ್ಸವದ ಪ್ರಯುಕ್ತ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಘಟಕದ ವತಿಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಡೆಯಿತು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ವತಿಯಿಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ 300ಕ್ಕೂ ಹೆಚ್ಚು ಗಿಡಗಳನ್ನು ವಿತರಣೆ ಮಾಡಲಾಯಿತು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಜೆ ಗಂಗಾಧರ್ ಮಾತನಾಡಿ, 500 ವರ್ಷಗಳ ಹಿಂದೆ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಿರ್ಮಾಣವಾಯಿತು. ಕೆಂಪೇಗೌಡರು ಸರ್ವಜನಾಂಗದ ಹಿತವನ್ನು ಬಯಸಿ 26 ಜಾತಿ ಆಧಾರಿತ ಪೇಟೆ ಕಟ್ಟಿದ್ರು. ಎಲ್ಲಾ ಜನಾಂಗದವರಿಗೆ ಆರ್ಥಿಕ ನ್ಯಾಯವನ್ನು ಒದಗಿಸಿದ್ದಲ್ಲದೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದರು ಎಂದರು. ಕೆಂಪೇಗೌಡರ ವಿಷಯದ ಬಗ್ಗೆ ಹೇಳಕ್ಕೆ ದಿನ ಆಗುತ್ತೆ. ಅವರು ಕೆಂಪೇಗೌಡರು ಎಲ್ಲಾ ಜಾತಿಯವರು ಸಹ ಮಾಡಿದ್ರೆ ಅದು ಒಂದೊಂದು ಪೇಟೆ ಮಾಡಿದ್ದಾರೆ. ಬೆಂಗಳೂರಿಗೆ ಶೋಧಕಾರವಾಗಿ ಬೆಳಿಬೇಕಾದ್ರೆ ಇವತ್ತು ಇಡೀ ವಿಶ್ವದಲ್ಲಿ ಗುರುತಿಸಬೇಕಂದ್ರೆ ಅವರ ದೂರದೃಷ್ಟಿ, ಅವರ ಏನಿದೆ ಗೊತ್ತಾಗುತ್ತೆ. ಅವರು ಎಲ್ಲ ಜನಾಂಗದ ಸರ್ವ ಜನಾಂಗದ ಶಾಂತಿಯ ತೋಟತರ ಎಲ್ಲ ಜನಾಂಗದವರು ಎಲ್ಲ ಪೇಟೆಗಳನ್ನು ಕಟ್ಟಿ ಎಲ್ಲ ಅವ್ರ ಜಾತಿಯವರು ದೇವಸ್ಥಾನ ಕಟ್ಟಿಸಿ ಅವ್ರಿಗೆಲ್ಲ ಬಿಸ್ನೆಸ್ ಮಾಡಲಿಕ್ಕೆ ಬಿಟ್ಟಂತ ನಮ್ಮ ನಾಡಪ್ರಭು ಕೆಂಪೇಗೌಡರು ಅಂತಂದರೆ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದರು. ಅವರನ್ನು ನಾವು ಎಲ್ಲರೂ ಇವತ್ತು ಗೌರವಾಧ್ಯಕ್ಷರಾದ ರಾಮಚಂದ್ರಪ್ಪ ಮಾತನಾಡಿ, ಕೆಂಪೇಗೌಡರು ಮಹಾನ್ ಶಕ್ತಿಯಾಗಿ ಬೆಳೆದಿದ್ದಾರೆ. ಅವರ ಜಯಂತಿಗೆ ಎಲ್ಲರೂ ಜಾತ್ಯತೀತವಾಗಿ ಭಾಗವಹಿಸುವುದು ಖುಷಿ ತಂದಿದೆ ಎಂದರು. ಕೆಂಪೇಗೌಡರ ಈ ನಾಡನ್ನು ಕಟ್ಟಿದಂಥ ಮಹಾನ್ ವ್ಯಕ್ತಿಯ ಒಂದು ಜಯಂತಿಯನ್ನು ಇವತ್ತು ಅದ್ದೂರಿಯಾಗಿ ಇವತ್ತು ಬಂಗಾರಪೇಟೆ ನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ರಾಜ್ಯ ಕಮಿಟಿಯ ಉಪಾಧ್ಯಕ್ಷರಾದ ಹನುಮಂತೇಗೌಡ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯುತ್ಸವ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಜರುಗಿದ್ದು ಬಂಗಾರಪೇಟೆ ತಾಲೂಕಿನಲ್ಲಿ ಜಾತ್ಯತೀತವಾಗಿ ಎಲ್ಲರನ್ನೂ ಒಗ್ಗೂಡಿಸಿ ಪ್ರತಿ ಗ್ರಾಮದಲ್ಲೂ 200ಕ್ಕೂ ಹೆಚ್ಚು ರಥವನ್ನು ಕರೆತಂದಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ನಮ್ಮ ಊರಲ್ಲಿ ಹಬ್ಬ ಮಾಡ್ತೀವಿ. ಆ ಥರ ಇವತ್ತು 100ರಿಂದ 200 ರಥಗಳನ್ನು ಎಲ್ಲ ಹಳ್ಳಿ ಭಾಗದಲ್ಲಿ ಎಲ್ಲ ಜನಾಂಗದವ್ರನ್ನ ಒಟ್ಟುಗೂಡಿಸಿ ಕರ್ಕೊಬಂದವ್ರು ಮಾಡ್ತಾ ಇರೋದು ನೋಡಿದ್ರೆ ನಮಗೆ ಇದೊಂದು ಅವಕಾಶನೇ ಕಳ್ಕೊಬಿಡ್ತಿದ್ವಲ್ಲ ಅನ್ನಿಸ್ತು. ನಾವು ಮಾತಾಡ್ಕೊಂಡು ಬರುವಾಗ ಇಂಥ ಒಂದು ವಿಜೃಂಭಣೆಯಿಂದ ಕರ್ನಾಟಕ ರಾಜ್ಯದಲ್ಲೇ ನಾವು ನೋಡಿಲ್ಲ. ಆ ಥರ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಕೆಂಪೇಗೌಡರ 515ನೇ ಜಯಂತಿಯನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮ ಒಂದು ಒಕ್ಕಲಿಗರ ಜನಾಂಗ ಎಷ್ಟು ಕೆಂಪೇಗೌಡರು ಎಲ್ಲ ಜನಾಂಗವೂ ಕೂಡ ಸೇವನೆ ಮಾಡಿರ್ತಾರೆ. ಆ ಸೇವನೆ ಇವತ್ತು 515 ವರ್ಷಗಳಾದರೂ ಕೂಡ ನೆನೆಸ್ಬೇಕಾದ್ರೆ ನಮ್ಮ ಬಂಗಾರಪೇಟೆಯಲ್ಲಿ ರಾಮಚಂದ್ರಪ್ಪನವರು ಮಾಡಿರ್ತಕ್ಕಂಥ ಕಾರ್ಯವನ್ನು ನೋಡಿ ನಮ್ಮ ಅಖಿಲ ಕರ್ನಾಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲ ಡಿಸ್ಟ್ರಿಕ್ಟಿಂದ ಬಂದಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರಗೌಡರ ನೇತೃತ್ವದಲ್ಲಿ ಇಲ್ಲಿ ಬಂದು ನೋಡಿದಾಗ ನಮಗೆ ತುಂಬ ವಿಜೃಂಭಣೆ ಆಗಿದೆ. ಹಾಗಾಗಿ ರಾಜ್ಯ ಕಮಿಟಿಯ ಉಪಾಧ್ಯಕ್ಷರಾದ ಎಲ್ ಕೃಷ್ಣ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರ ಜಯಂತಿಯನ್ನು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಮಾಡದೆ ವರ್ಷ ಪೂರ್ತಿ ಆಚರಿಸಬೇಕು. ಇಂದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನಲ್ಲಿ ಪ್ರತಿ ಗ್ರಾಮದಿಂದಲೂ 200ಕ್ಕೂ ಹೆಚ್ಚು ರಥವನ್ನು ಕರೆತಂದಿರುವುದು ಸಂತಸ ತಂದಿದೆ ಎಂದರು. ಕೆಂಪೇಗೌಡ ಜಯಂತಿಯನ್ನು ಕೋಲಾರ ಮತ್ತು ಬಂಗಾರಪೇಟೆಯಲ್ಲಿ ಆಚರಿಸುತ್ತಿರುವುದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ರೋಟರಿ ಸಂಘದಿಂದ ಈ ದಿನ ಸಸಿ ವಿತರಣಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ನಾವು ಒಂದೇ ದಿನ ಆಚರಿಸೋದಲ್ಲ, ಕೆಂಪೇಗೌಡ ಜಯಂತಿಯನ್ನು ಇಡೀ ವರ್ಷ ಆಚರಣೆ ಮಾಡಬೇಕು ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಾವು ಮಂಡ್ಯದಲ್ಲಿ ಮಾಡ್ತೀವಿ, ಈ ಥರ ಸಣ್ಣದಾಗಿ ಮಾಡ್ತೀವಿ. ಒಂದು ಇಲ್ಲಿ ಊರೂರಿಂದ ಒಂದೊಂದು ರಥವನ್ನು ಕರೆಸ್ತಾ ಇದ್ದೀರಿ. 200 ರಥಗಳು ಬರ್ತಾವೆ ಕೆಂಪೇಗೌಡ ಜಯಂತಿಯನ್ನು. ನಾವು ಇದೇ ಪ್ರಥಮ ಬಾರಿಗೆ ನಾವು ನೋಡ್ತಾ ಇರೋದು, ಮಂಡ್ಯದಿಂದ ನೋಡ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತಾ ಇದೆ. ಹೀಗೆ ಕೆಂಪೇಗೌಡ ಜಯಂತಿಯನ್ನು ವರ್ಷ ಪೂರ್ತಿ ಆಚರಿಸಿ ಇದೇ ರೀತಿ ಸಸಿಗಳನ್ನ ವಿತರಣೆ ಮಾಡಿ ಅನೇಕ ನಮ್ಮ ಒಕ್ಕಲಿಗರ ಜನಾಂಗವನ್ನು ಎತ್ತಿಡಿಬೇಕು ಅಂತ ಹೇಳ್ತಾ ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ ಮಾತನಾಡಿ, ನಾಡಪ್ರಭು ಶ್ರೀ ಕೆಂಪೇಗೌಡರ 515ನೇ ಜಯಂತ್ಯುತ್ಸವದ ಪ್ರಯುಕ್ತ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಗಿಡಗಳನ್ನು ವಿತರಿಸುವಂತಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಎಂದರು. ಕೆಂಪೇಗೌಡರ 515 ವರ್ಷದ ಜಯಂತಿ ಪ್ರಯುಕ್ತ ರೈತರಿಗೆ ಸಸಿ ನೀಡುವಂತಹ ಕಾರ್ಯಕ್ರಮವನ್ನು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮತ್ತು ರೋಟರಿ ಸಂಸ್ಥೆಯಿಂದ ಆಯೋಜಿಸಿದ್ದಾರೆ. ಹಾಗೆ ಇಡೀ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಈ ಬಂಗಾರಪೇಟೆಗೆ ನಾವು ಆಗಮಿಸಿದ್ದೀವಿ ಕೆಂಪೇಗೌಡರ ಜಯಂತಿ ಪ್ರಯುಕ್ತ.
ಕಾರ್ಯಕ್ರಮದಲ್ಲಿ ಕಾರ್ಯಾಧ್ಯಕ್ಷರಾದ ಪ್ರಕಾಶ್, ಗೌರವಾಧ್ಯಕ್ಷರಾದ ಗೋವಿಂದೇಗೌಡರು, ದುರ್ಗಮ್ಮ, ಪ್ರಧಾನ ಕಾರ್ಯದರ್ಶಿ ರಂಗೇಗೌಡ, ಖಜಾಂಚಿ ರಾಮಾಂಜನಪ್ಪ, ಸಹ ಕಾರ್ಯದರ್ಶಿ ಆಶಾ ಮೋಹನ್, ಮಮತಾ, ತಾಂಡವರಾಜು, ಅಶೋಕ್ ಹಾಗೂ ಮೈಸೂರು ಜಿಲ್ಲಾ ಅಧ್ಯಕ್ಷ ತೇಜೇಶ್, ಲೋಕೇಶ್ ಗೌಡ ಸೇರಿದಂತೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ 200ಕ್ಕೂ ಹೆಚ್ಚು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರವುಳ್ಳ ವಾಹನಗಳು, ಬೆಳ್ಳಿ ರಥ ಮುಖಾಂತರ ನೂರಾರು ಜಾನಪದ ಕಲಾ ತಂಡಗಳೊಂದಿಗೆ 4 ಕಿಲೋಮೀಟರ್ ಉದ್ದಗಲಕ್ಕೂ ಜನರು ಮೆರವಣಿಗೆ ಮುಖಾಂತರವಾಗಿ ಕೆಂಪೇಗೌಡರ ಜಯಂತ್ಯುತ್ಸವವನ್ನು ನಾಡ ಹಬ್ಬದಂತೆ ಆಚರಿಸಿದರು. ಮಾಜಿ ಸಚಿವರಾದ ಅಶ್ವಥ್ ನಾರಾಯಣಗೌಡ ಅವರು ಕುದುರೆಯ ಮೇಲೆ ಸವಾರಿ ಮಾಡಿ ಕೆಂಪೇಗೌಡರ ವೃತ್ತದಲ್ಲಿರುವ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ದು ವಿಶೇಷವಾಗಿತ್ತು.